ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಮಹಿಳೆಯರೇ ಎಚ್ಚರ ಎಚ್ಚರ. ಸ್ವಸಹಾಯ ಸಂಘದ ಹೆಸರಿನಲ್ಲಿ ಮಹಿಳೆಯರಿಗೆ ಭಾರಿ ವಂಚನೆ ನಡೆದಿರುವ ಆರೋಪ ಹೊಸಕೋಟೆಯಲ್ಲಿ ಕೇಳಿ ಬಂದಿದೆ. ಬ್ಯಾಂಕ್ನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸುವುದಾಗಿ ನಂಬಿಸಿ ಮಹಿಳೆಯರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ಹಣ ದುರ್ಬಳಕೆ ಮಾಡಿರುವ ಘಟನೆ ನಡೆದಿದೆ. ಈ ವಂಚನೆ ಬಯಲಾಗುತ್ತಿದ್ದಂತೆ ಇದೀಗ ಮಹಿಳೆಯರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೊಸಕೋಟೆ ತಾಲೂಕಿನ ಗ್ರಾಮೀಣ ಭಾಗದ ಮಹಿಳೆಯರನ್ನು ಸೇರಿಸಿ 10 ಜನರ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿತ್ತು. ಶ್ವೇತಾ ಎಂಬ ಮಹಿಳೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳಲ್ಲಿ ಸಂಘದ ಹೆಸರಿನಲ್ಲಿ ಖಾತೆ ತೆರೆಯಿಸಿ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಆರಂಭದಲ್ಲಿ 20,000 ರೂಪಾಯಿ ಜಮಾ ಮಾಡಿಸಿದ್ರು. ಆದರೆ ಮಹಿಳೆಯರು ಆ 20,000 ರೂಪಾಯಿಯನ್ನು ಮರುಪಾವತಿಸುವಷ್ಟರಲ್ಲೇ ಅವರ ಅರಿವಿಲ್ಲದೆ ಅದೇ ದಾಖಲೆಗಳನ್ನು ಬಳಸಿ 1 ಲಕ್ಷದಿಂದ 14 ಲಕ್ಷ ರೂಪಾಯಿವರೆಗೆ ಸಾಲ ಪಡೆದಿರುವ ಆರೋಪ ಕೇಳಿ ಬಂದಿದೆ. ಮಹಿಳೆಯರ ಹೆಸರಿನಲ್ಲಿ ಸಾಲ ಪಡೆದು ಹಣವನ್ನು ಶ್ವೇತಾ ಮತ್ತು ಆಕೆಯ ತಂಡ ದುರ್ಬಳಕೆ ಮಾಡಿಕೊಂಡಿದೆ. ಈ ವಂಚನೆ ಮಹಿಳೆಯರಿಗೆ ಗೊತ್ತಾಗಿದ್ದು ಬ್ಯಾಂಕ್ಗಳಿಂದ ಸಾಲ ಮರುಪಾವತಿಸುವಂತೆ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಮಹಿಳೆಯರು ತಮ್ಮ ಸಿವಿಲ್ ವರದಿ ಪರಿಶೀಲಿಸಿದಾಗ ತಮ್ಮ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲವಿರುವುದು ಬೆಳಕಿಗೆ ಬಂದಿದೆ. ವಂಚನೆಗೆ ಒಳಗಾದ ಮಹಿಳೆಯರು ಇದೀಗ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪರಿಚಯ ಆಗ್ತಾರೆ, ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 20,000 ಅಂತ ಹೇಳಿ ಲೋನ್ಗೆಲ್ಲ ಅಪ್ರೂವಲ್ ಎಲ್ಲ ಮಾಡಿ ನಮ್ದು ಫೋಟೋ ತಗೊಂತಾರೆ. ಫೋಟೋಗಳು ಒಂದಷ್ಟು ತಗೊಂತಾರೆ, ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಳಲ್ಲ. ಒಂದು ಸಿಂಗಲ್ ಆಗಿ ಫೋಟೋ ತಗೊಂಡು ಅವರೇ ಎಡಿಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದಾರಂತೆ. ನಮ್ಗೆ ಅದು ವಿಚಾರನೂ ಸಹ ಗೊತ್ತಿರ್ಲಿಲ್ಲ. ಇವಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದಾಳೆ, ಪ್ಲಸ್ ನಮ್ಮಂತ ಜನಗಳಿಗೂ ಮೋಸ ಮಾಡಿದಾಳೆ. ಎಲ್ಲಾ ಮೆಂಬರ್ಸ್ ಹತ್ರನೂ ಚೆಕ್ ಇಸ್ಕೊಂಡಿದ್ದಾರೆ ಬ್ಯಾಂಕ್ ಕೊಡ್ಬೇಕು ಅಂತ. ಆದ್ರೆ ಬ್ಯಾಂಕ್ ಅಲ್ಲಿ ಅದು ಸಬ್ಮಿಟ್ ಮಾಡಿಲ್ಲ. ಬ್ಯಾಂಕ್ ಅಲ್ಲಿ ಯಾವ ಚೆಕ್ ಬಂದಿಲ್ಲ, ಎಲ್ಲ ಅವ್ರು ಪರ್ಸನಲ್ ಆಗಿ ಇಟ್ಕೊಂಡಿದ್ದಾರೆ. ಹೌದು, ನ್ಯಾಯ ಬೇಕು ಸರ್. ನಮ್ ಬ್ಯಾಂಕ್ ಕಡೆ NOC ಬೇಕು, ಪ್ಲಸ್ ನಮ್ಗೆ ಚೆಕ್ ವಾಪಸ್ ಬೇಕು.